ಈಗ ದಯವಿಟ್ಟು ಎಲ್ಲರೂ ಶಾಂತರಾಗಿ, ಯಾಕಂದ್ರೆ ಹುಷಾರ್ ಮಾಡಿ ನಿಮ್ಮನ್ನ ಅದ್ರ ಸಂಬಂಧ ಎಲ್ಲಾರು ಮಬ್ಬಾಗಿ ನನ್ನ ಜೊತೆ ಜಗಾಡ್ತೀರಿ. ದಯವಿಟ್ಟು ತಾವ ಕೇಳ್ರಿ, ಶಾಂತರಾಗಿ, ಯಾರು ಕೂಡ ಚೂಜಿ ಬಿದ್ರೆ ಸಫಲ ಆಗ್ಬೇಕ. ಇಲ್ಲೇ 10,000 ಮಂದಿ ಇದ್ರೆ ನಾವ್ ಏನ್ ಮಾಡಕ್ ಬರೋದಿಲ್ಲ. ಈ ಕಡೆ 10,000 ಲಕ್ಷ ಗಂಟ್ಲೆ ಮಂದಿನ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ನಿಮ್ಮದು ನೀವೇ ಕಂಟ್ರೋಲ್ ಮಾಡ್ಕೋದು, ಶಾಂತಿ ಇರೋದು. ಸಾಹೇಬ್ರು ಮಾತಾಡ್ರಿ. ಕಳೆದ ಕೆಲವು ದಿನಗಳಿಂದ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಕಬ್ಬು ಬೆಳೆಗಾರರ ನೇತೃತ್ವದಲ್ಲಿ ತಮ್ಮ ನ್ಯಾಯಯುತವಾಗಿರುವಂತಹ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ತಮ್ಮ ಹೋರಾಟ ಯಶಸ್ವಿಯಾಗಿ 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಈ ಒಂದು ರೈತ ಪರ ಹೋರಾಟದ ನೇತೃತ್ವವನ್ನ ವಹಿಸಿರುವಂತಹ ಗೌರವಾಧ್ಯಕ್ಷರಾಗಿರುವಂತಹ ಶಶಿಕಾಂತ್ ಗುರೂಜಿರವರೇ, ರಾಜ್ಯ ಅಧ್ಯಕ್ಷರಾಗಿರುವಂತಹ ಚುನ್ನಪ್ಪ ಪೂಜಾರಿ ಅವರೇ, ಮತ್ತೋರ್ವ ರೈತ ಮುಖಂಡರು ಹಿರಿಯರಾಗಿರುವಂತಹ ಸುಭಾಷ್ ಶುಗವರ್ ಅವರೇ, ಪ್ರಕಾಶ್ ಅಣ್ಣ ಅವರೇ, ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಇವತ್ತು ತಮ್ಮ ಹೋರಾಟಕ್ಕೆ ಬೆಂಬಲವನ್ನ ನೀಡಲು ಆಗಮಿಸಿರುವಂತಹ ಹಿರಿಯರಾಗಿರ್ತಕ್ಕಂಥ ಹಿಂದೂ ಹುಲಿ ಪ್ರಭು ಮುತಾಲಿಕ್ರವರೇ, ರಾಜ್ಯಸಭಾ ಸಂಸದರು, ರೈತ ಪರ ಚಿಂತಕರು, ಹಿರಿಯರಾಗಿರ್ತಕ್ಕಂಥ ಈರಣ್ಣ ಕಡಾಡಿರವರೇ, ಮಾಜಿ ಶಾಸಕರು, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕುರ್ಚಿ ರಾಜರವರೇ, ಮಾಜಿ ಸಚಿವರಾಗಿರ್ತಕ್ಕಂಥ ಶಶಿಕಾಂತ್ ನಾಯಕ್ರವರೇ, ಪಕ್ಷದ ಮುಖಂಡರಾಗಿರ್ತಕ್ಕಂಥ ತಮ್ಮೇಶ್ ಗೌಡ್ರೆ, ಶರಣು ತಳ್ಳಿಕೆರೆ ಅವರೇ, ಬೆಳಗಾವಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಸುಭಾಷ್ ಪಾಟೀಲ್ ರವರೇ, ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಗೌಡ ಪಾಟೀಲ್ ಅವರೇ, ಬಸವರಾಜ್ ಅಂಕಂಚ್ ಅವರೇ, ವೇದಿಕೆ ಮೇಲೆ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇರ್ತಕ್ಕಂಥ ಎಲ್ಲ ಪರಂ ಪೂಜ್ಯ ಸ್ವಾಮೀಜಿಗಳಿಗೆ ಸಂದರ್ಭದಲ್ಲಿ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡ್ತಾ, ವಿದ್ಯಾರ್ಥಿ ನಾಯಕರಾಗಿರ್ತಕ್ಕಂಥ ಶಾಂತ್ ಕುಮಾರ್ ಅವರು ಕೂಡ ಬಂದಿದ್ದಾರೆ. ಇಲ್ಲೊಂದು ವೇದಿಕೆ ಮೇಲೆ ಆಸನ ನಮ್ಮ ಸುರೇಶ್ ಬಿರಾದರ್ ಅವರು ಕೂಡ ಇದ್ದಾರೆ. ಇರ್ತಕ್ಕಂಥ ಎಲ್ಲ ಹೋರಾಟಗಾರರು, ರೈತ ಮುಖಂಡರು, ಕಬ್ಬು ಬೆಳೆಗಾರರು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ತಾವೆಲ್ಲರೂ ಕೂಡ ಇಲ್ಲಿದ್ದೀರಿ. ಆತ್ಮೀಯ ಬಂಧುಗಳೇ, ಹಣ ಕೇಳಿಸದ ಬಿಡಿ. ಇವತ್ತು 50 ವರ್ಷನೇ ನನ್ನ ಜನ್ಮದಿನವನ್ನ ಆಚರಣೆ ಮಾಡಿಕೊಳ್ತಾ ಇದ್ದೇನೆ. ನನ್ನ ಸುದೈವ, ನನ್ನ ಹುಟ್ಟುಹಬ್ಬವನ್ನ, ಈ ನಾಡಿಗೆ ಅನ್ನವನ್ನ ಕೊಡ್ತಕ್ಕಂಥ ಅನ್ನದಾತ ರೈತರ ಜೊತೆಯಲ್ಲಿ ನನ್ನ 50ನೇ ವರ್ಷದ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮರೆಯಲಾರದಂತ ಒಂದು ಸುಸಂದರ್ಭ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ನಮ್ಮ ರೈತರಿಗೆ ಬಡತನ ಇರಬಹುದು, ಆದರೆ ಹೃದಯ ಶ್ರೀಮಂತಿಕೆ ಇರುವಂತವ್ರು ಯಾರು ಇದ್ರೆ ನಮ್ಮ ರೈತ ಅನ್ನೋ ಮಾತನ್ನ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ನಾನಿವತ್ತು ಈ ವೇದಿಕೆಗೆ ನನ್ನನ್ನು ಕೂಡ ತಿಳಿಸಿದ್ದೇನೆ. ರಾಜಕಾರಣಿಯಾಗಿ ನಾನು ಈ ಒಂದು ಹೋರಾಟಕ್ಕೆ ಕಾಲಿಟ್ಟಿಲ್ಲ. ರಾಜಕಾರಣಿಯಾಗಿ, ಶಾಸಕರಾಗಿ ಇವತ್ತು ಹೋರಾಟಕ್ಕೆ ಬಂದಿಲ್ಲ. ಬದಲಾಗಿ ಈ ನಾಡು ಕಂಡಂತ ಒಬ್ಬ ಧೀಮಂತ ಹೋರಾಟಗಾರ, ಈ ನಾಡು ಕಂಡಂತ ಒಬ್ಬ ಛಲಗಾರ,
ಈ ನಾಡು ಕಂಡಂತ ಒಬ್ಬ ಅಪ್ರತಿಮ ರೈತ ನಾಯಕ BS ಯಡಿಯೂರಪ್ಪನವರ ಮಗನಾಗಿ ನಾನಿವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ. ನಾನು ಕಳೆದ ಕೆಲವು ದಿನಗಳಿಂದ ಈ ಹೋರಾಟವನ್ನ ಗಮನಿಸ್ತಾ ಇದ್ದೆ. 2 ದಿನ ಆಯ್ತು, 3 ದಿನ ಆಯ್ತು. ಇಲ್ಲೇ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇನ್ನೇನು ಬಂದ್ಬಿಡ್ತಾರೆ, ನಿಮ್ಮ ಹೋರಾಟವನ್ನ, ನಿಮ್ಮ ಮನವಿಯನ್ನ ಕೇಳಿ ನಿಮ್ಮ ಹೋರಾಟಕ್ಕೆ ಬಂದ್ ಮಾಡುವಂತ ಕೆಲಸ ಮಾಡ್ತಾರೆ, ಸಹಕಾರ ನೀಡ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲೇ 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಕ್ಕರೆ ಸಚಿವರು ರೈತರ ಹೋರಾಟ, ಕಬ್ಬು ಬೆಳೆಗಾರರ ಹೋರಾಟವನ್ನ ನೋಡಿ ತತ್ಕ್ಷಣ ಬಂದು ನಿಮ್ಮ ಆಹ್ವಾನ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ತಾರೆ ಅಂತ ನಾನು ಕೂಡ ಕಾತರದಿಂದ ನೋಡ್ತಾ ಇದ್ದೆ. 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು, 5 ದಿನ ಆಯ್ತು. 6ನೇ ದಿನಕ್ಕೂ ಕೂಡ ಕಾಲಿಟ್ಟಂತ ಈ ಹೋರಾಟ, ಕಬ್ಬು ಬೆಳೆಗಾರರ ಪ್ರತಿಭಟನೆ 6ನೇ ದಿನಕ್ಕೂ ಕೂಡ ಕಾಲಿಟ್ಟಾಗ ಯಾರು ಕೂಡ ಇಲ್ಲಿ ಕಿವಿ ಕೊಡ್ತಿಲ್ಲ, ರಾಜ್ಯ ಸರ್ಕಾರ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿದಾಗ ನನ್ನ ಹೃದಯ ಕೂಡ ಒಂದು ಕ್ಷಣ ಚುರ್ರಂತು. ಏನಪ್ಪ, ನಾಡಿಗೆ ಅನ್ನವನ್ನ ಕೊಡ್ತಕ್ಕಂಥ ರೈತ ಕಬ್ಬು ಬೆಳೆಗಾರ ಇವತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಿಸಿಲನ್ನು ಕೂಡ ಲೆಕ್ಕಿಸದದ್ದು ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ರೈತರನ್ನ ಕೂಗು ಕೇಳಿಸಲಿಲ್ಲ ಅಂತ ಹೇಳಿದ್ರೆ ನನಗನ್ನಿಸ್ತು ಎಲ್ಲೋ ಒಂದ್ ಕಡೆ ಅಧಿಕಾರದ ಮದ ಈ ಸರ್ಕಾರಕ್ಕೆ ಏರಿದೆ, ರಾಜ್ಯ ಸರ್ಕಾರಕ್ಕೆ ಏರಿದೆ. ಅಧಿಕಾರದ ದರ್ಪದಿಂದ ಈ ರೀತಿ ಸಚಿವರು ಮತ್ತು ಶಾಸಕರು ಈ ರೀತಿ ನಡ್ಕೊಳ್ತಾ ಇದ್ದಾರೆ. ಇವತ್ತು ರೈತರ ಹೋರಾಟಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತ ನನಗೂ ಕೂಡ ಅನ್ನಿಸ್ತು. ಹಾಗಾಗಿ ಒಂದು ಕ್ಷಣನೂ ಕೂಡ ತಡ ಮಾಡ್ದೇನೆ ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಇವತ್ತು ನಮ್ಮ ಕೆಲಸ ಕಾರ್ಯಗಳು ಎಲ್ಲವನ್ನೂ ಕೂಡ ಬದಿಗಿಟ್ಟು ಇವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲ ಕೊಡೋದಕ್ಕಿಂತ ಮತ್ತೊಂದು ದೊಡ್ಡ ಕೆಲಸ ಯಾವುದೂ ಇಲ್ಲ. ನಾನು ಕೂಡ ಗುರ್ಲಾಪುರಕ್ಕಂತೂ ಬರಬೇಕು. ಬೆಳಗಾವಿ ಜಿಲ್ಲೆಗೆ ಬಂದು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ರೈತರು, ಕಬ್ಬು ಬೆಳೆಗಾರರು ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡಬೇಕು. ಸಂಪೂರ್ಣವಾಗಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು. ಅದರ ಜೊತೆಗೆ ಈ ರಾಜ್ಯ ಸರ್ಕಾರದ ಕಿವಿಯನ್ನ ಹಿಂಡುವಂತ ಕೆಲಸ ಮಾಡಬೇಕು, ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಕೂಡ ನಿನ್ನೆ ದಿನ ಆಲೋಚನೆ ಮಾಡಿ ನಿನ್ನೆ ಬೆಳಗ್ಗೆ ಹೊರಟು ಬಂದಿದ್ದೇನೆ. ನನಗೆ ತುಂಬಾ ಸಂತೋಷ ಆಗಿದೆ. ನಮ್ಮ ಪತ್ರಿಕಾಗೂ ಮಾಧ್ಯಮದ ಸ್ನೇಹಿತರು ಇಲ್ಲೇ ಇದ್ದಾರೆ. ಆ ಪುಣ್ಯಾತ್ಮರು ಮಾಡಿರ್ತಕ್ಕಂಥ ಕೆಲಸದಿಂದ ನಿನ್ನೆ ಇಡೀ ದಿನ ಎಲ್ಲ ಸುದ್ದಿ ವಾಹಿನಿಗಳಲ್ಲಿ ನಿಮ್ಮ ರೈತರ ಹೋರಾಟ, ಕಬ್ಬು ಬೆಳೆಗಾರರ ಹೋರಾಟವನ್ನ ಸುದ್ದಿ ಮಾಧ್ಯಮಗಳಲ್ಲಿ ಇಡೀ ದಿನ ಪ್ರಚಾರ ಮಾಡಿರ್ತಕ್ಕಂಥ ಪರಿಣಾಮ ನಿಮ್ಮ ಹೋರಾಟದ ಬಿಸಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ನಿಮ್ಮ ಹೋರಾಟದ ಬಿಸಿ ಮುಟ್ಟಿದೆ. ನಿನ್ನೆ ದಿನ ನಾನು ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ, ಸಚಿವರ ಹತ್ರನೂ ಕೂಡ ಚರ್ಚೆ ಮಾಡಿದೆ, ಶುಗರ್ ಕಮಿಷನರ್ ಹತ್ರನೂ ಕೂಡ ಚರ್ಚೆ ಮಾಡಿದೆ. ನಾನು ಒಂದೇ ಮಾತನ್ನು ಹೇಳಿದೆ, ಕಬ್ಬು ಬೆಳೆಗಾರರ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡದೇನೆ ತತ್ಕ್ಷಣ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಈ ಹೋರಾಟದ ಕಿಚ್ಚು ಇನ್ನೂ ರಾಜ್ಯಕ್ಕೆ ಹರಡದಂತೆ ಅದಾಗಬೇಕು ಅಂತ ಹೇಳಿದ್ರೆ ತತ್ಕ್ಷಣ ಸರ್ಕಾರದ ವತಿಯಿಂದ ಯಾರು ಇಲ್ಲಿ ಬರಬೇಕು, ಸಚಿವರು ಬರಬೇಕು.
ಇಲ್ಲ ಅಂತ ಹೇಳಿದ್ರೆ ಈ ಹೋರಾಟ ರೈತ ಮುಖಂಡರ ಕೈಯಲ್ಲೂ ಇಲ್ಲ, ಇಡೀ ರಾಜ್ಯಕ್ಕೆ ಬೆಂಕಿ ಇರ್ತಕ್ಕಂಥ ಶಕ್ತಿ ಈ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಇದೆ. ಅದನ್ನ ಮರಿಬೇಡಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೆ. ಇವತ್ತು ನಮ್ಮ ಎಲ್ಲ ಯುವ ಮುಖಂಡರು ಇವತ್ತು ರೈತ ನಾಯಕರು ಇವತ್ತು ತೆಗೆದುಕೊಂಡಂತ ಒಂದು ದಿಟ್ಟ ನಿರ್ಧಾರದಿಂದ ಗುರ್ಲಾಪುರದಲ್ಲಿ ಪ್ರಾರಂಭ ಆದಂತ ಒಂದು ಐತಿಹಾಸಿಕ ಈ ಚಳವಳಿ ರೈತ ಪರ ಹೋರಾಟ ಅಥಣಿ, ಚಿಕ್ಕೋಡಿ, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ, ಬೈಲಹೊಂಗಲದಲ್ಲಿ, ಬೇರೆ ಬೇರೆ ತಾಲೂಕಲ್ಲೂ ಕೂಡ ನಿನ್ನೆ ಬೀದಿಗಿಳಿದು ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ದಾರೆ. ರಸ್ತೆ ತಡೆಯನ್ನು ಕೂಡ ಮಾಡಿದ್ದಾರೆ. ನಿಮ್ಮ ಹೋರಾಟದ ಬಿಸಿ ಮುಟ್ಟಿರತಕ್ಕಂಥ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ನಿನ್ನೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ನಿನ್ನೆ ಚರ್ಚೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಮಾಧ್ಯಮದ ಸ್ನೇಹಿತರು ಕೇಳಿದ್ರು ನನಗೆ, ವಿಜಯೇಂದ್ರ ಅವರೇ, ನಿಮ್ಮ ಹೋರಾಟದ ಪರಿಣಾಮವಾಗಿ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಹೋರಾಟದ ಜಾಗಕ್ಕೆ ಇವತ್ತು ಸಚಿವರನ್ನ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಮಾಧ್ಯಮದ ಸ್ನೇಹಿತ ಒಂದು ಮಾತನ್ನು ಹೇಳಿದೆ. ಈ ಕಬ್ಬು ಬೆಳೆಗಾರರ ಹೋರಾಟ ಇದು ನಾನು ತೆಗೆದುಕೊಂಡಂತ ನಿರ್ಧಾರ ಅಲ್ಲ. ಇವತ್ತು ಚೂನಪ್ಪನವರು ಇಲ್ಲೇ ಇದ್ದಾರೆ, ಸ್ವಾಮೀಜಿಗಳು ಇಲ್ಲೇ ಇದ್ದಾರೆ, ರೈತ ಸಂಘ, ಹಸಿರು ಸೇನೆ, ಎರಡು ಸಂಘಟನೆಗಳು ಕಬ್ಬು ಬೆಳೆಗಾರರು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ, ಆ ಹೋರಾಟಕ್ಕೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ ವಿನಾ ಇದು ಅವರ ಹೋರಾಟ, ಅವರ ಹೋರಾಟವನ್ನು ಕಸಿದುಕೊಳ್ತಕ್ಕಂಥವ್ರು ನಾವು ಯಾರು ಕೂಡ ಇಲ್ಲ. ಅದು ಮಾಡಬಾರ್ದು ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಬಂಧುಗಳು, ರೈತ ಪರವಾಗಿರ್ತಕ್ಕಂಥ ಈ ಚಳವಳಿ ಹೋರಾಟ, ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ. ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ. ನಾನು ಇವತ್ತು ಏನು ಸಚಿವರಲ್ಲಿ ಬರ್ತಾ ಇದ್ದಾರೆ, ನಾನು ಸಚಿವರು ಬಂದಾಗ ಇಲ್ಲಿ ಇರಬಾರದು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಕಾರಣ, ಇವತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರು ಬಂದು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಹೊತ್ಕೊಳ್ತಕ್ಕಂಥದ್ದಕ್ಕೆ ನಾನು ಕೂಡ ತಯಾರಿಲ್ಲ. ರಾಜ್ಯ ಸರ್ಕಾರದ ಸಚಿವರು ಬರ್ತಾ ಇದ್ದಾಗ ಇಷ್ಟೊಂದು ಪ್ರಾಮಾಣಿಕವಾಗಿ ರೈತ ಸಂಘ, ಹಸಿರು ಸೇನೆ ಇವತ್ತು ಹೋರಾಟವನ್ನು ಕೈಗೆತ್ತಿಕೊಂಡಾಗ ಆ ಹೋರಾಟಕ್ಕೆ ಮಸಿಯತಕ್ಕಂಥ ಕೆಲಸವನ್ನು ಕೂಡ ನಾನು ಯಾವುದೇ ಕಾರಣಕ್ಕೂ ಮಾಡತಕ್ಕಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ನಾನು ಒಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ. ಗೌರವಾನ್ವಿತ ಸಚಿವರೇನು ಬರ್ತಾ ಇದ್ದಾರೆ, ಇಲ್ಲಿ ಬಂದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸತಕ್ಕಂಥ ಕೆಲಸ ಮಾಡಬಾರದು. ಅದರ ಬದಲಾಗಿ ಇವತ್ತೇನೋ ಸುಭಾಷ್ ಅಣ್ಣ ಅವರು ಇರ್ಬೋದು, ಸ್ವಾಮಿ ಅವರು ಇರ್ಬೋದು, ನಮ್ಮ ಚೂನಪ್ಪನವರು ಇರ್ಬೋದು, ನಮ್ಮ ಈರಣ್ಣ ಕಡಾಡಿಯವರು, ಕುಡ್ಚಿರಾಜ್ ಅವರು ಎಲ್ಲ ಮುಕ್ತವಾಗಿ ಚರ್ಚೆ ಆಗಿದೆ. ಎಲ್ಲವನ್ನು ಕೂಡ ಮುಕ್ತವಾಗಿ ಚರ್ಚೆ ಆಗಿದೆ. ಯಾವ ರೀತಿ ರೈತರಿಗೆ ಅನ್ಯಾಯ ಆಗ್ತದೆ, ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ, ತೂಕದಲ್ಲಿ ಮೋಸ ಆಗ್ತಾ ಇದೆ, ನಿಮಗೆ ರಿಕವರಿ ವಿಚಾರದಲ್ಲಿ ನಿಮ್ಮೆಲ್ಲರೂ ಕೂಡ ಮೋಸ ಆಗ್ತಾ ಇದೆ. ಇವತ್ತು ನಿಮ್ಮ ಕಣ್ಮುಂದೆನೆ ಈ ರೀತಿ ಮೋಸ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪಾಪ ಇಂಥ ಒಣ ಬಿಸಿಲು ನಮ್ಮ ರೈತರನ್ನು ಹೋರಾಟ ಮಾಡ್ತಾ ಇದ್ದಾರೆ. ಇವೆಲ್ಲದಕ್ಕೂ ಕೂಡ ಇತ್ತಿಷ್ಟು ಇವತ್ತು ಆಗಬೇಕಾಗಿದೆ. ಇವತ್ತು FRP ಬಗ್ಗೆ ಮಾತನಾಡ್ತಾರೆ. ಯಾವ ಇದೇ FRP ಇಂದ ಪಕ್ಕದ ಮಹಾರಾಷ್ಟ್ರದಲ್ಲಿ 3,500 ರೂಪಾಯಿ 600 ರೂಪಾಯಿ ಕೊಡ್ತಾರೆ, ಇಲ್ಲಿ ಕೇವಲ 3,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕರ್ತವ್ಯವೂ ಕೂಡ ಇದರಲ್ಲಿದೆ. ರಾಜ್ಯ ಸರ್ಕಾರದ ಕರ್ತವ್ಯನೂ ಕೂಡ ಇದೆ. ನಾನು ಇಷ್ಟಿಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚರ ವಹಿಸಿ ರೈತ ಮುಖಂಡರನ್ನ, ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಇದಕ್ಕೆ ಸರಿಯಾದ ರೀತಿ ಪರಿಹಾರವನ್ನ ಕಂಡುಕೊಳ್ತಕ್ಕಂಥ ಕೆಲಸ ಈಗಾಗಲೇ ಆಗಬೇಕಾಗಿತ್ತು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ, ಇಂಥ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಮುಂಚಿತವಾಗಿಯೇ ಎಚ್ಚೆತ್ತುಕೊಂಡ ಅಂದಿನ ಬಿಜೆಪಿ ಸರ್ಕಾರ ರೈತ ಮುಖಂಡರು, ಮಾಲೀಕರನ್ನ ಕೂರಿಸಿ ಒಂದು ಸೌಹಾರ್ದಯುತವಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಆಗಿತ್ತು. ಆದರೆ ದುರ್ದೈವ ಅಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಪ್ರಯತ್ನ ಮಾಡದೇ ಇರುವಂತದ್ದು. ರಾಜ್ಯ ಸರ್ಕಾರ ಇವತ್ತು ಯಾವುದೇ ರೀತಿ ಪ್ರಯತ್ನ ಮಾಡದೇ ಇರತಕ್ಕಂಥದ್ದು.
ಈಗಲೂ ಕೂಡ ಕಾಲ ಮಿಂಚಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ಇವತ್ತು ನಮ್ಮೆಲ್ಲ ರೈತ ಹೋರಾಟಗಾರರ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು ರೈತ ಸಂಘ, ಹಸಿರು ಸೇನೆ ಇವತ್ತು ಕಬ್ಬು ಬೆಳೆಗಾರರ ಪರವಾಗಿ ಇಟ್ಟಿರ್ತಕ್ಕಂಥ ಬೇಡಿಕೆ ಇದು ಭಿಕ್ಷೆ ಅಲ್ಲ, ಇದು ಭಿಕ್ಷೆ ಅಲ್ಲ, ಇದು ನ್ಯಾಯಬದ್ಧವಾಗಿರ್ತಕ್ಕಂಥ ಬೇಡಿಕೆ. ಆ ಬೇಡಿಕೆಯನ್ನ ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ನಡ್ಕೊಳ್ಬೇಕಾಗ್ತದೆ. ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ನಡ್ಕೊಳ್ಬೇಕಾಗ್ತದೆ. ನಾನು ಸ್ವಾಮಿ ಅವರಿಗೆ, ಸುಭಾಷ್ ಅಣ್ಣ ಅವರಿಗೆ, ನಮ್ಮ ಪೂಜಾರಿ ಅವ್ರಿಗೆ ಭರವಸೆ ಕೊಡ್ತೇನೆ. ನಾನಿಲ್ಲಿ ಹೇಳಿದ್ದೇನೆ, ಒಬ್ಬ ರೈತ ನಾಯಕ ಯಡಿಯೂರಪ್ಪನವ್ರ ಮಗ ಆಗಿ ಬಂದಿದ್ದೇನೆ. ನುಡಿದಂತೆ ನಡೆತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ರಾಜ್ಯದಲ್ಲಿ ಯಡಿಯೂರಪ್ಪನವ್ರಿಗೆ ಮಾತ್ರ. ಹಾಗಾಗಿ ಒಬ್ಬ ರೈತ ನಾಯಕನ ಮಗನಾಗಿ ಇಲ್ಲಿ ಬಂದಿದ್ದೇನೆ. ತಾವೇನು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೀರಿ, ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಮ್ಮ ಮನವಿಯನ್ನ ಸಲ್ಲಿಸಬೇಕು ಅನ್ನೋ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೀರಿ. ನಾನು ಕೂಡ ಆ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡೋದಷ್ಟೇ ಅಲ್ಲ, ಆ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡತಕ್ಕಂಥ ಕೆಲಸ ನಮ್ಮ ಕೇಂದ್ರ ಸಚಿವರಿಗೂ ಮಾತಾಡಿ ಅವನ್ನ ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ನಿಜವಾಗ್ಲೂ ಕೂಡ ತುಂಬಾ ಸಂತೋಷ ಆಗಿದೆ. ನಾನು ಆಗ್ಲೇ ಹೇಳಿದಾಗೆ, ನಾನು ಈ ಹೋರಾಟಕ್ಕೆ ಧುಮುಕಬೇಕಾದ್ರೆ ಮೊನ್ನೆ ದಿನ ಅನೇಕ ದೂರವಾಣಿ ಕರೆಗಳು ಬಂತು. ಕೆಲವರು ಮಾಲೀಕರು ಕೂಡ ಫೋನ್ ಮಾಡಿದ್ರು, ಇಲ್ಲ ಅಂತೇನಿಲ್ಲ. ಕೆಲವು ಅಧಿಕಾರಿಗಳು ಕೂಡ ಫೋನ್ ಮಾಡಿ, ವಿಜಯೇಂದ್ರ ದಯವಿಟ್ಟು ಹೋಗಬೇಡಿ, ಅಲ್ಲಿ ಕೇಂದ್ರ ಸರ್ಕಾರನ ಕಟ್ಟಾಗ್ತಕ್ಕಂಥ ಕೆಲಸ ಮಾಡ್ತಾರೆ, ಈ ರೀತಿ ಅನೇಕ ವಿಚಾರಗಳನ್ನ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಹೋಗ್ತೇನೆ, ಗುರ್ಲಾಪುರಕ್ಕೆ ಹೋಗ್ತೇನೆ, ಅಲ್ಲಿ ರೈತ ಸಂಘಟನೆಗಳ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸ್ತೇನೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತೇನೆ ಅನ್ನುವ ಮಾತನ್ನು ಹೇಳಿದ್ದೆ. ನನಗೆ ಸಂತೋಷ ಆಗಿದೆ. ಪಾಪ ನಮ್ಮ ರೈತ ಮುಖಂಡರು ಬಹಳ ನೋವಿತ್ತು, ಮಾಧ್ಯಮದವರು ಕೂಡ ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ನಿನ್ನೆ ದಿನ ಪಾಪ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಇಡೀ ದಿನ ರಾತ್ರಿ 1 ಗಂಟೆ ಆದ್ರೂ ಕೂಡ ಎಲ್ಲರೂ ರೆಕಾರ್ಡಿಂಗ್ ಮಾಡ್ತಾ ಇದ್ರು. ಇಡೀ ರಾತ್ರಿ ಇವತ್ತು ತಮ್ಮ ಜೊತೆಲಿದ್ದು, ಇವತ್ತು ಕೂಡ ಇದ್ದು ಈ ಇವತ್ತು ಈ ಕಾರ್ಯಕ್ರಮ ನೇರವಾಗಿ ಬಿತ್ತರಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಕಬ್ಬು ಬೆಳೆಗಾರರ ಪರವಾಗಿ ನಮ್ಮ ಮಾಧ್ಯಮದ ಸ್ನೇಹಿತ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅವರು ಕೂಡ ತಮ್ಮ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅನ್ನೋ ಮಾತನ್ನು ಹೇಳ್ತಾ, ನಾನು ಇವತ್ತು ಸಂಜೆ ಬೆಳಗಾವಿಗೆ, ನಾನು ಬೆಂಗಳೂರಿಗೆ ತೆರಳುತ್ತಾ ಇದ್ದೇನೆ. ಇವತ್ತು HK ಪಾಟೀಲ್ ಅವರಾಗ್ಲಿ, ಸಚಿವರಲ್ಲಿ ಯಾರೇ ಬರಲಿ, ಅವ್ರು ಏನು ನಿಮ್ ಜೊತೆ ಚರ್ಚೆ ಮಾಡ್ತಾರೆ. ಅಂತಿಮವಾಗಿ ನಮ್ಮ ಸ್ವಾಮಿ ಅವರು, ನಮ್ಮ ಪೂಜಾರಿ ಅವರು, ನೀವುಗಳು ಇವತ್ತೇನು ತೀರ್ಮಾನ ಮಾಡ್ತೀರಿ, ಹೋರಾಟ ಮಾಡಬೇಕಾ, ಹೋರಾಟ ಮುಂದುವರಿಸಬೇಕಾ, ಅಥವಾ ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಸಹ ನಾನು ಕೂಡ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕೂಡ ಕೊಡ್ತೇನೆ. ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ಮುಂದೆ ಯಾವ ರೀತಿ ನಿಮ್ಮ ಸಹಕಾರವನ್ನು ಕೊಡಬೇಕು, ಆ ನಿಟ್ಟಿನಲ್ಲೂ ಕೂಡ ನಾನು ನೀಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ, ನಾನು ಬೆಳಗಾವಿಗೆ ತೆರಳಿ ನಮ್ಮ ಲಕ್ಕಪ್ಪನವರು, ಏನು ಲಕ್ಕಪ್ಪ ಮೊನ್ನೆ ದಿನ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಯಾಕೆ ಲಕ್ಕಪ್ಪನವ್ರಿಗೆ ಬೇಸರ ಆಯ್ತು ಅಂತ ಹೇಳಿದ್ರೆ, 4-5 ದಿನ ಕಳೆದ್ರು ಸಹ ಇವತ್ತು ಸರ್ಕಾರದವರು ಇವತ್ತು ಕರುಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಅಂತೇಳಿ ನೋವಿನಿಂದ ವಿಷ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ರು. ಆದ್ರೆ ಅನ್ಯಾಯ ಅಂತ ಹೇಳಿದ್ರೆ ಅವರ ಕುಟುಂಬದ ಸದಸ್ಯರು ಕೂಡ ಗೊತ್ತಾಗದ ರೀತಿಯಲ್ಲಿ ಲಕ್ಕಪ್ಪನ ತೆಗೆದುಕೊಂಡೋಗಿ ಬೆಳಗಾವಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಆಗ ನಾನು ಬೆಳಗಾವಿಗೆ ಹೋಗಿ ಲಕ್ಕಪ್ಪನ ಆರೋಗ್ಯವನ್ನು ಕೂಡ ವಿಚಾರಿಸಿ ಆಮೇಲೆ ಬೆಂಗಳೂರಿಗೆ ತೆರಳುತ್ತೇನೆ. ಅದು ಎಲ್ಲೇ ಇದ್ರೂ ಕೂಡ ನಿಮ್ಮ ಹೋರಾಟಕ್ಕೆ ನಾನು ಬೆಂಬಲ ಇರ್ತದೆ, ಸಂಪೂರ್ಣ ಬೆಂಬಲ ಇರ್ತದೆ. ಕೇಂದ್ರ ಸರ್ಕಾರ ಜೊತೆಲೂ ಕೂಡ ನಾನು ಮಾತನಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತೇಳಿ ನನಗೆ ತುಂಬಾ ಸಂತೋಷ ಆಯ್ತು. ನೆನ್ನೆ ಬಂದಾಗ ನಿಮ್ ಜೊತೆಲೆ ನಾನು ರೊಟ್ಟಿ ತಿಂದು ಬುತ್ತಿ ತಿಂದು ಹೋದೆ, ಇವತ್ತು ಕೂಡ ಊಟ ಮಾಡ್ಕೊಂಡು ಹೋಗ್ತೇನೆ. ಆದ್ರೆ ನೀವು ತೋರಿಸಿದಂತ ಪ್ರೀತಿ, ನಮ್ಮ ಕಬ್ಬು ಬೆಳೆಗಾರರು, ರೈತ ಮುಖಂಡರು ತೋರಿಸಿರ್ತಕ್ಕಂಥ ಪ್ರೀತಿ ನನ್ನ ಜೀವನದುದ್ದ ಕೂಡ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ, ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾ, ನಮ್ಮ ಕಬ್ಬು ಬೆಳೆಗಾರರ ಹೋರಾಟ ಜಯ ಸಿಗಲಿ ಅನ್ನೋ ವಿಶ್ವಾಸನ ಸಂದರ್ಭ ವ್ಯಕ್ತಪಡಿಸ್ತಾ, ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನ ತಿಳಿಸಿ, ನಮ್ಮ ಕಬ್ಬು ಬೆಳೆಗಾರರು ಗೌರವಾನ್ವಿತ ಸಚಿವರುಗಳು ಬಂದಾಗ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ತಮ್ಮೆಲ್ಲರಲ್ಲಿ
ಸಚಿವರಿಗೆ ಅಪಮಾನ ಮಾಡುವಂತ ಕೆಲಸ ಆಗಬಾರದು. ಅವರಿಗೆ ಅಪಮಾನ ಮಾಡುವಂತ ಕೆಲಸ ಆಗಬಾರದು. ನಾವು ಒಳ್ಳೆ ಭಾಷೆಯಲ್ಲೇ ಅವರನ್ನ ಅರ್ಥ ಮಾಡಿಸಿ ಅವರ ವಿಶ್ವಾಸನ ಗೆದ್ದು ನಮ್ಗೆ ಒಟ್ಟಾರೆಯಾಗಿ ನಮ್ಗೆ ಕೆಲಸ ಆಗಬೇಕು. ನಮ್ಮ ರೈತರ ಬದುಕು ಹಸನಾಗಬೇಕು, ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗಬೇಕು. ಆ ನಿಟ್ಟಿನ ಒತ್ತಡ ಹಾಕೋಣ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಬಹಳಷ್ಟು